ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೇಲೂ ಮಾಡ್ತೀವಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ಇವತ್ತಿನ ನನ್ನ ಮೋಟಿವೇಶನ್ ಏನು ಅಂದರೆ, ನನ್ನ ಲೀಲಾ ಆಂಟಿ ಅಂತ ಒಬ್ಬರಿದ್ದಾರೆ, ಅವ್ರು ಕೇಳ್ತಾಯಿದ್ರು ಯಾಕೆ ಸುಷ್ಮಿತಾ ವೀಡಿಯೋ ಹಾಕಿಲ್ಲ ನೀನಿಲ್ಲ ಅಂತ. ಸೊ ನಾನು ಅದೇ ಮೋಟಿವೇಶನ್, ಯಾಕೆಂದರೆ ತುಂಬ ದಿನ ಆಗಿತ್ತು ನಾನು ವೀಡಿಯೋ ಪೋಸ್ಟ್ ಮಾಡಿ. ಅವ್ರನ್ನ ನೆನೆಸ್ಕೊಂಡೇ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನೀಗ ಒಂದು ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇದು ಅಕ್ಕಿ ಬಂದು ಒಂದು 150 ಗ್ರಾಮಷ್ಟು ತೊಗೊಂಡಿದ್ದೀನಿ. ಲೋಟ ತೋರಿಸ್ತೀನಿ ನಿಮಗೆ. ಅದೇ ಲೋಟದಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಸೇಮ್ ಲೋಟದಲ್ಲಿ ನಿಮಗೆ ಯಾವ ರೀತಿ ಬೇಕು, ಎಷ್ಟು ಬೇಕು, 1/4 kg ಮಾಡ್ತಿದ್ರೆ ಅದ್ರ ತಕ್ಕಾಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೋದು. ಈ ಲೋಟ, ಸೊ ಇದು 150ರಿಂದ 200 ಗ್ರಾಮ್ ಆಗುತ್ತೆ ಒಂದು ಅಕ್ಕಿನೂ ಮತ್ತು ಹೆಸರು ಬೇಳೆ. ಸೊ ಇಲ್ಲಿ 8 ಹಸಿಮೆಣಸಿನ್ಕಾಯಿ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 10 ಕರಿಬೇವು ಹೆಸರು, 2 ಸ್ಪೂನು ಗೋಡಂಬಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನು ಕಾಳುಮೆಣಸು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಾವು ಹಸಿಮೆಣಸಿನ್ಕಾಯಿ ಹಾಕ್ತಿರೋದ್ರಿಂದ ಕಾಳುಮೆಣಸು ನೋಡ್ಕೊಂಡು ಹಾಕಬೇಕು. 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ನೀವು ಪುಡಿ ಉಪ್ಪು ಸಹ ಹಾಕ್ಕೊಬೋದು, ರುಚಿಗೆ ನೋಡಿ ಸೇರಿಸ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ನಂದಿನಿ ತುಪ್ಪ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಕುಕ್ಕರೇ ಇಟ್ಕೊಂಡಿದ್ದೀನಿ, ಬಿಕಾಸ್ ಈಸಿ ಆಗುತ್ತೆ. ಕುಕ್ಕರ್ಗೆ ನಾನು 2 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನೇನು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವು ಕಾಳುಮೆಣಸು ಮತ್ತು ಜೀರಿಗೆ ಸೇರಿಸ್ಕೊಬೇಕು. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗೇ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೇರಿಸ್ಕೊಂಡೆ. ಸ್ವಲ್ಪ ಫ್ರೈ ಮಾಡಾದಮೇಲೆ ಅರಿಶಿನದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅರಿಶಿನದ ಪುಡಿ ಸೇರಿಸ್ಕೊಂಡಾಗ ಈಗ ನಾವು 2 ಲೋಟ ತೊಗೊಂಡಿರೋದ್ರಿಂದ 1 ಲೋಟಕ್ಕೆ ನಾವು 3 ಲೋಟ ಆಗುವಷ್ಟು ನೀರು ಹಾಕಬೇಕು. ಸೊ ನಾನಿಲ್ಲಿ 6 ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ. ನಾನಿಲ್ಲಿ 6 ಲೋಟ ಸೇರಿಸ್ಕೊಂಡಿರೋದ್ರಿಂದ ತುಂಬ ಮೆದು ಆಗಿರಲ್ಲ, ಮೀಡಿಯಮ್ ಆಗಿರುತ್ತೆ. ಅದನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೀರು ಕುದಿಯೋ ಅಷ್ಟರಲ್ಲಿ ನಾವು ಇಲ್ಲಿ ಅಕ್ಕಿನೂ ಮತ್ತು ಹೆಸರು ಬೇಳೆನ ತೊಳೆದು ಇಟ್ಕೊಂಡಿರೋಣ. ಸೊ ಆವಾಗ ಒಂದು 10 ನಿಮಿಷ ಆಗುತ್ತಲ್ವ, 10 ನಿಮಿಷದಷ್ಟರಲ್ಲಿ ಹೆಸರು ಬೇಳೆ ಅಕ್ಕಿನೂ ಕೂಡ ಕರೆಕ್ಟಾಗಿ ನೆಂದಿರುತ್ತೆ. ಸೊ ಈಗ ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ತೊಳೆದಿರೋಂಥ ಹೆಸರು ಬೇಳೆನೂ ಮತ್ತು ಅಕ್ಕಿನ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಒಂದು ಸರಿ ಕೈ ಆಡಿಸ್ಬೇಕು. ಕೈ ಆಡಿಸಿದ್ಮೇಲೆ ನಾನು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು, ಮತ್ತು ತುಪ್ಪ. ಇದು ನಿಮಗೆ ಇಷ್ಟ ಆದಲ್ಲಿ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಬಟ್ ತುಪ್ಪ ಹಾಕ್ಕೊಂಡಾಗ ನಿಮಗೆ ಆ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ, ಅದಕ್ಕೋಸ್ಕರ ತುಪ್ಪ ಸೇರಿಸ್ಕೊಳ್ಳಿ. ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲಿ 1 ವಿಷಲ್ ತೊಗೊತೀನಿ. ನಿಮಗೆ 2 ವಿಷಲ್ ಬೇಕಾದರೆ ತೊಗೊಬೋದು, ಬಿಕಾಸ್ ಆವಾಗ ಸ್ವಲ್ಪ ಮೆದು ಆಗುತ್ತೆ. ನಾನು ಹೇಳೋ ಹಾಗೆ ನಾವು 1 ವಿಷಲ್ ತೊಗೊಂಡಾಗ ಸ್ವಲ್ಪ ಅನ್ನ ಅಗಲು ಕಾಣುತ್ತೆ, ಆ ಥರ. ಸೊ ಈ ಥರ ಹೊಗೆ ಬರುವಾಗ ವಿಷಲ್ ಹಾಕ್ಕೊಳ್ಳೋದ್ರಿಂದ ಆ ಟೆಕ್ಸ್ಚರ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತೆಗೆದಾದ್ಮೇಲೆ ಈ ರೀತಿ ಕಾಣುತ್ತೆ. ಒಂದು ಮಿಕ್ಸ್ ಕೊಟ್ಟರೆ ಅದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸೊ ಈಗ ಖಾರ ಪೊಂಗಲ್ ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈಗ ನೆಕ್ಸ್ಟ್ ರೆಸಿಪಿ ಬಂದು ಸಿಹಿ ಪೊಂಗಲ್. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇವತ್ತು ಸಿಹಿ ಪೊಂಗಲ್ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಇದನ್ನು 1 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಹಂಗಂದರೆ 1/4 kg ಅಷ್ಟು ಬರುತ್ತೆ. 1 ಅಚ್ಚು ಬೆಲ್ಲ, ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೆ, ಸೊ ಹಂಗಾಗಿ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಗೋಡಂಬಿ, 2 ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ. ಸಿಹಿ ಪೊಂಗಲ್ ಮಾಡ್ತಿರೋದ್ರಿಂದ
ತುಪ್ಪ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮೊದಲು ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು 2 ಲೋಟ ಅಷ್ಟು ನೀರು ಹಾಕಿ ಬೆಲ್ಲನ ಹಾಕಿ ಕರಗ್ಸಕ್ಕೆ ಬಿಡಬೇಕು. ಈ ಟೈಮಲ್ಲಿ ನಾವು ಬೇರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವು ತುಪ್ಪ ಸೇರಿಸ್ಕೊಬೇಕು. ತುಪ್ಪ ಇದಕ್ಕೆ ಯಾಕೆ ಜಾಸ್ತಿ ಹಾಕೋತಾ ಇದ್ದೀನಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸ್ವಲ್ಪ ತುಪ್ಪ ಕಾದ್ಮೇಲೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಸೇರಿಸ್ಕೊಬೇಕು. ಅದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇದನ್ನು ಕರೆಕ್ಟ್ ಟೈಮಲ್ಲಿ ತೆಗೆದು ಬಿಡಬೇಕು, ಇಲ್ಲಾಂದರೆ ಕಹಿ ಬಂದುಬಿಡತ್ತೆ ಸ್ವಲ್ಪ ಸೀದೋದ್ರೆ. ಸೊ ಇದು ಕರೆಕ್ಟಾಗಿ ಆಗಿದೆ. ನಾನು ಒಂದು ತಟ್ಟೆಯಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಕುಕ್ಕರ್ಗೆ ತುಪ್ಪ ಇದ್ದರೂ ಓಕೆ, 2 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ಈಗ ಅದು ಕುದಿಯೋಕ್ಕೆ ಬಿಡೋಣ ನಾವು. ಈಗ ನಾವೇನು ನೀರಿಗೆ ಬೆಲ್ಲ ಹಾಕಿದ್ವೋ ಅದು ತುಂಬ ಎಲ್ಲ ಕರಗಿದೆ ಫುಲ್ಲು. ಸೊ ನಾವೀಗ ಅದನ್ನು ಶೋಧಿಸ್ಕೊಬೇಕು. ಏನಕ್ಕೆ ಶೋಧಿಸ್ಕೊತಾ ಇದ್ದೀವಿ ಅಂದರೆ ಅಕಸ್ಮಾತ್ ಕಲ್ಲು ಏನಾದರೂ ದಾರ ಏನಾದರೂ ಇದ್ದರೆ ಅದನ್ನ ಈಗ ತೆಗೆದು ಹಾಕ್ಬೋದು ಅಂತ. ಶೋಧಿಸ್ಕೊಂಡಾದಮೇಲೆ ಅದನ್ನು ಎತ್ತಿಟ್ಕೊಂಡಿರಿ. ಈಗ ನಾವು ಕುಕ್ಕರಲ್ಲಿರೋ ನೀರು ಕುದೀತಾ ಇದೆ ಅಲ್ವಾ, ಸೊ ನಾವೇನು ತೊಳೆದಿಟ್ಕೊಂಡಿರ್ತೀವೋ ಅಕ್ಕಿನ ಅದನ್ನು ಇದಕ್ಕೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡಾದ್ಮೇಲೆ ಅಕ್ಕಿನ ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ನಾವು ಈ ಬೆಲ್ಲದ ನೀರನ್ನ ಹಾಕಬೇಕು. ಮುಂಚೆನೇ ಹಾಕಿದ್ರೆ ಅದು ಒಂಥರ ಅಂಟಂಟು ಥರ ಬಂದುಬಿಡತ್ತೆ. ಸೊ ಒಂದು ಕುದಿ ಬಂದಮೇಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಲ್ಲದ ನೀರು ಹಾಕಿದ ತಕ್ಷಣ ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನೂ ಸೇರಿಸ್ಕೊಬೇಕು. ಈಗ ಒಂದು ಕುದಿ ಬಂದ ತಕ್ಷಣ ಲಿಡ್ ಕ್ಲೋಸ್ ಮಾಡಿ ಸೇಮ್ ಇದಕ್ಕೂ ನಾನು 1 ವಿಷಲ್ ತೊಗೊತೀನಿ. ಈ ಥರ ಹೊಗೆ ಬರುವಾಗೆ ಯೂಶ್ವಲಿ ನಾವು ಏನೇ ಮಾಡಿದ್ರು ನಮ್ಮ ಮನೇಲಿ ಈ ಥರ ಹೊಗೆ ಬರುವಾಗೇ ನಾವು ಮೇಲ್ಗಡೆ ಸೀಟಿ ಹಾಕೋದು. ಸೊ 1 ಸೀಟಿ ಬಂದಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿದಾಗ ಈ ರೀತಿ ಆಗಿರುತ್ತೆ. ಒಂದು ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಅದು ಕರೆಕ್ಟಾಗೆ. ಸೊ ಈ ರೀತಿ ಕಾಣುತ್ತೆ ನಿಮಗೆ ಇನ್ನೂ ಸ್ವಲ್ಪ ಮೆದು ಬೇಕು ಅಂದರೆ ಇನ್ನೊಂದು ವಿಷಲ್ ತೊಗೊಬೋದು. ನಮ್ಮ ಮನೇಲಿ ಇದೇ ಥರ ನಾವು ಇಷ್ಟಪಡೋದು, ಹಾಗಾಗಿ ನಾವು 1 ವಿಷಲ್ ತೊಗೊಂಡಿದ್ದೀವಿ. ಸೊ ಈಗ ಸಿಹಿ ಪೊಂಗಲ್ ರೆಡಿಯಾಗಿದೆ. ಈಗ ಖಾರ ಪೊಂಗಲ್, ಸಿಹಿ ಪೊಂಗಲ್ 2 ರೆಡಿಯಾಗಿದೆ. ತಿಂದು ಹೇಗಿದೆ ಅಂತ ಹೇಳಿ. ತುಂಬ ಈಸಿ ರೆಸಿಪಿ, ತುಂಬ ಟೈಮು ತೊಗೊಳ್ಳೋದಿಲ್ಲ, ಬೇಗ ಆಗುತ್ತೆ. ನನಗಂತೂ ನಮ್ಮಮ್ಮ ಮಾಡೋ ಖಾರ ಪೊಂಗಲ್, ಸಿಹಿ ಪೊಂಗಲ್ ಅಂದರೆ ಸಖತ್ ಇಷ್ಟ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ.